ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनात् मृत्योर्मुक्षीयमामृतात् ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ನಮಸ್ತೆ ವೀಕ್ಷಕರೇ, ಇಂದಿನ ಯೋಗ ಪ್ರಾಕ್ಟೀಸ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವೆಲ್ಲ ಖುಷಿಯಾಗಿದ್ರಿ ಅನ್ಕೋತೀನಿ, ಆರೋಗ್ಯವಾಗಿದ್ದಿರಿ, ಹೆಲ್ದಿಯಾಗಿದ್ರಿ ಅನ್ಕೋತೀನಿ. ನಾನು ಕೂಡ ತುಂಬ ಖುಷಿಯಾಗಿದ್ದೇನೆ, ಹೆಲ್ದಿಯಾಗಿದ್ದೇನೆ. ಈಗ ಓಂಕಾರ ಮಂತ್ರ ಹೇಳೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ उर्वारुकमिव वन्दनात् मृत्योर्मुक्षीयमामृतात् ॐ भ्रूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः. ಕೈಯನ್ನು ರಬ್ ಮಾಡಿ ಜೋರಾಗಿ ಅದರ ಶಾಖವನ್ನು ಕಣ್ಮುಂದೆ ಕಪ್ ಶೇಪಲ್ಲಿಡಿ. ಆನಂತರ ಇಡೀ ದೇಹವನ್ನು ಸ್ಪರ್ಶ ಮಾಡ್ಕೊಳ್ಳಿ. ಓಕೆ, ಈಗ ಯಾವ್ಯಾವ ರೀತಿಯಲ್ಲಿ ನಾವು ಫ್ರೀ ಎಕ್ಸಸೈಸನ್ನು ಮಾಡ್ಬೋದು ಅಂತ ನಾನು ಫುಲ್ ಫ್ರೀ ಎಕ್ಸಸೈಸ್ ಮಾಡ್ತೀನಿ. ಅಂದರೆ ನನಗೆ ಈಗ ಫುಲ್ ಫ್ರೀ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಹಾಗಾಗಿ ಫುಲ್ ಫ್ರೀ ಎಕ್ಸಸೈಸ್ ಮಾಡ್ತೀನಿ. ಮೊದಲಿಗೆ ನಿಧಾನವಾಗಿ ಕಾಲುಗಳನ್ನು ನಿಧಾನವಾಗಿ ಮಾಡಬೇಕು. ಆನಂತರ ಕೈಗಳನ್ನು ಕಾಲುಗಳ ಜೊತೆಗೆ ನಿಧಾನವಾಗಿ ಮಾಡಬೇಕು. ಓಕೆ, ವಾಯ್ಸ್ ಈಗ ಜೋರಾಗಿ ಜೋರಾಗಿ ವಾಯ್ಸ್ ಜೋರಾಗಿ ಫಾಸ್ಟಾಗಿ ಇದೇ ಮಟ್ಟದಲ್ಲಿ ನಿಧಾನ, ನಿಲ್ಲಿಸಬಾರ್ದು. ಈಗ ಕೈಯನ್ನು ಸ್ಟ್ರೇಟ್ ಆಗಿತ್ತು, ಕೈಯನ್ನು ಮುಂದೆ ಹಿಡಿದು 1 2 3 4 5 6 7 8 9 10 11 12 20 ಬಾಯಲ್ಲಿ ಉಸಿರಾಡಬಾರ್ದು, ತಿಳಿಸಬಾರ್ದು. ನೆಕ್ಸ್ಟು ಎರಡು ಕೈಗಳನ್ನು ಮುಂದಕ್ಕೆ ಹಿಡಿದು ಬಸ್ಕಿ. ಓಕೆ, 1 2 3 4 5 6 7 8 9 10. ಈಗ ನೆಕ್ಸ್ಟ್. ಓಕೆ, 1 2 3 4 5 6 7 8 9 10 11 12 13 20. ಓಕೆ, ನೆಕ್ಸ್ಟ್ ದೀರ್ಘ ಉಸಿರಾಟದ ಜೊತೆಗೆ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಸಾಧ್ಯವಾದಷ್ಟು ಆ ಕಡೆ ಈ ಕಡೆ ಬಾಗ್ಬೋದು. ಓಕೆ, ಎಷ್ಟಾಗುತ್ತೋ
ಅಷ್ಟು ಮಾಡಬೇಕು. ಓಕೆ, ನೆಕ್ಸ್ಟ್ ಎರಡು ಕೈಗಳನ್ನು ಹೀಗೆ, ಇದು ಕೂಡ ನಮ್ಮ ಸೈಡ್ ಮಸಲ್ಸ್. ಓಕೆ, ಹೀಗೆ ರೈಟ್. ಈಗ ತ್ರಿಕೋಣಾಸನ. ಕಾಲನ್ನು ಅಗಲಿಸಿ ನೇರವಾಗಿ ಕೈಗಳನ್ನು ಇಟ್ಕೊಂಡು ಇದ್ದು ಓಕೆ. ಈಗ ಕೋಣಾಸನ ಸೇಮ್ ಬೆಂಡ್ ಆಗಿ ಈ ರೀತಿ ಓಕೆ. ನೆಕ್ಸ್ಟ್ ಪಾದಹಸ್ತಾಸನ. ಓಕೆ, ಎರಡು ಪಾದಗಳು ಲಕ್ಕೆ ಹೋಗ್ತಾಗಬೇಕು ನೋಡಿ, ಹೀಗೆ. ಓಕೆ, ಈ ರೀತಿ. ಮಳೆ ಬರ್ತಿದೆ. ಮಳೆಯಲ್ಲಿ ಯೋಗ ಮಾಡಲಿಕ್ಕೆ ಸೂಪರ್ ಆಗ್ತದೆ. ಸೂಪರಾಗಿ ಮಳೆ ಬರ್ತಿದೆ ನೋಡಿ, ನೋಡ್ಬೋದು. ಎಲ್ಲ ಹಸಿರಾಗಿದೆ. ಮಳೆ ಕೂಡ ಬರ್ತಾ ಇದೆ ನೋಡಿ, ನೀರೆಲ್ಲ ಹರಿತಾ ಇದೆ. ವಾವ್, ಹೀಗೆ ಹೀಗೆ ಇದು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ನನ್ನ ಈ ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಓಕೆ, ಈಗ ಸೂರ್ಯ ನಮಸ್ಕಾರ. ನಮಸ್ಕಾರ ಮುಂದೆ ಓಂ ಮಿಶ್ರಾಯ ನಮಃ. ಹಸ್ತ ಉತ್ತರಾಸನ 1, ಪಾದಹಸ್ತಾಸನ 2, ಅಶ್ವಸಂಚಲನ 3, ದಂಡಾಸನ 4, ಸುಸಂಜಾಸನ 5, ಅಷ್ಟಾಂಗ ನಮಸ್ಕಾರ 6, ಭುಜಂಗಾಸನ 7, ಪಾದ ಪರ್ವತಾಸನ 8, ಸುಸಂಜಾಸನ 9, ಅಶ್ವಸಂಚಲನ 10, ಪಾದಹಸ್ತಾಸನ
11 ಹಸ್ತ ಉತ್ತರಾಸನ 12 ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಓಂ ರವಯೇ ನಮಃ ಈಗ ಉಸಿರು ಮೇಲೆ ಲಕ್ಷ್ಯ ಕೊಡ್ತಾ ಇನ್ಹೇಲ್ ಹಸ್ತ ಉತ್ತರಾಸನ 1 ಎಕ್ಸೇಲ್ ಪಾದಹಸ್ತಾಸನ 2 ಇನ್ಹೇಲ್ ಅಶ್ವಸಂಚಲನ 3 exhale dandasana 4 inhale and exhale Krishankasana inhale and exhale Ashtanga Namaskara inhale Bhujangasana exhale Parvatasana inhale and exhale Krishankasana inhale Ashwasanchalana exhale Padahastasana inhale Hasta Uttanasana relax Om Suryaya Namaha ಮೂರನೇ ಸ್ಟೆಪ್ಪು inhale Hasta Uttanasana exhale Padahastasana inhale Ashwasanchalana exhale Dandasana inhale and exhale Krishankasana inhale and exhale Ashtanga Namaskara exhale inhale Bhujangasana exhale Parvatasana inhale and exhale Krishankasana inhale Ashwasanchalana exhale Padahastasana inhale Hasta Uttanasana relax Om Bhanave Namaha ಓಂ ಸಭಾಯ ನಮಃ ಹಸ್ತ ಉತ್ತಮಾಸನ ಇನ್ಹೇಲ್ ಮಾಡ್ಬೋದು 1 2 3 4 5 6 7 8 9 10 11 12 13 14 15 16 17 18 19 20 ಪಾದಹಸ್ತಾಸನ ಎಕ್ಸೇಲ್ ಮಾಡ್ತಾ 1 2 3 4 5 6 7, 8, 9, 10, 11, 12, 13, 14, 15, 16, 17, 18, 19, 20. Inhale ಮಾಡ್ತಾ ಅಶ್ವಸಂಚಲನ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Exhale ಮಾಡ್ತಾ Dandasana 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale and exhale ಮಾಡ್ತಾ inhale, exhale. ಹಿಂದಕ್ಕೆ ಬರ್ತಾ inhale ಮತ್ತು ಬಗ್ಗುತ್ತಾ exhale ಹಣೆ ಟಚ್ ಆಗಬೇಕು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ inhale ಮಾಡ್ತಾ ಅಷ್ಟಾಂಗ ನಮಸ್ಕಾರ inhale exhale
1 2 3 4 5 6 7 8 9 10 11 12 13 14 15 16 17 18 19 20 20 ಇನ್ನೇನು ಮಾಡ್ತಾ ಭುಜಂಗಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಎಕ್ಸೇಲ್ ಮಾಡ್ತಾ ಪರ್ವತಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ತಾ ಶಶಾಂಕಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಈಗ ಇನ್ಹೇಲ್ ಮಾಡ್ತಾ ಅಶ್ವಸಂಚಲನ ಬಲಗಾಲ ಮುಂದಕ್ಕೆ ಅವಾಗ ಬಲಗಾಲ ಹಿಂದಕ್ಕೆ ತೊಗೊಂಡಿದ್ವಿ 1 2 3 4 5 6 7 8 9 10 11 12 13 14 15 16 17 18 19 20 ಎಕ್ಸೇಲ್ ಮಾಡ್ತಾ ಪಾದಹಸ್ತಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಏನೇನು ಮಾಡ್ತಾ ಹಸ್ತ ಉತ್ತನಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಆಸನಗಳನ್ನು ಮಾಡೋಣ. ಮೊದಲಿಗೆ ಸರ್ವಾಂಗಾಸನ. ಸರ್ವಾಂಗಾಸನ ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ತಂದು ಓಕೆ ಆ್ಯಕ್ಟ್ ಈ ರೀತಿ ಸರ್ವಾಂಗಾಸನ 1 2 3 4 5 6 7 8 9 10 11 12 13 14 15 16 17 18 19 20 ನಿಧಾನವಾಗಿ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಅರ್ಧ ಹಲಾಸನ ಸ್ಥಿತಿಗೆ ಬಂದು ಓಕೆ. ಈಗ ನೆಕ್ಸ್ಟು ಉತ್ಥಾನ ಪಾದಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಉತ್ಥಾನ ಪಾದಾಸನ. ಈಗ ನೆಕ್ಸ್ಟ್ ಬಂದು ನೌಕಾಸನ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನೆಕ್ಸ್ಟ್ ಇಲ್ಲಿ ಮಾಡ್ಬೋದು. ಕಾಲುಗಳನ್ನು ಎತ್ತಿ 1 2 3 4 5 6 7 8 9 10 11 12 13 14 15 16 17 18 19 20. ನೆಕ್ಸ್ಟ್ ಬಂದುಬಿಟ್ಟು ದೀರ್ಘ ನೌಕಾಸನ. ಇಟ್ಟು ಕೈಗಳನ್ನು ಮೇಲಕ್ಕೆ ಚಾಚುತ್ತಾ 1 2 3 4 5 6 7 8 9 10. ಈಗ ಕುಳಿತು ಮಾಡುವ ಕೆಲವೊಂದು ಆಸನಗಳನ್ನು ಮಾಡೋಣ. ಇದಕ್ಕೆ ಕುತ್ಕೋಬೇಕು. ಇದು ಸ್ಥಿತಿ. ಇದು ಹೀಗೆ ಕುತ್ಕೊಂಡ್ರೆ ರಿಲ್ಯಾಕ್ಸ್ ಸ್ಥಿತಿಯಲ್ಲಿ ಕುತ್ಕೊಂಡು ಬಲಗಾಲನ್ನು ಮಡಚಿ ಎಡಗಾಲನ್ನು ಮಡಚಿ ವಜ್ರಾಸನದಲ್ಲಿ ಈ ರೀತಿ ಕುತ್ಕೋಬೇಕು. ಈಗ ನೇರವಾಗಿ ಕುತ್ಕೊಂಡು ಮೊದಲಿಗೆ ಪದ್ಮಾಸನದಲ್ಲಿ ಕುತ್ಕೋಬೇಕು. ನೋಡಿ, ಒಂದು ಕಾಲು ಹೀಗೆ, ಒಂದು ಕಾಲು ಹೀಗೆ ಕೂತ್ಕೊಂಡು ಹಿಂದಕ್ಕೆ ಬೆಂಡಾಗಬೇಕು. ಓಕೆ, ಈಗ ನೋಡಿ, ನಿಧಾನವಾಗಿ
ಹಿಂದಕ್ಕೆ ಎರಡು ಕೈಗಳ ಸಹಾಯದಿಂದ ಹೊರಗೆ ಈ ಕಾಲುಗಳನ್ನು ಈ ರೀತಿ ನಾವು ಕಾಲಿನ ಎರಡು ಹೆಬ್ಬೆರಳುಗಳನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡು ಈ ರೀತಿ ಮಲಗಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕೈಗಳನ್ನು ಬಿಟ್ಟು ಕೈಗಳ ಸಹಾಯದಿಂದ ಮೇಲಕ್ಕೆ ಎದ್ದು ಕೂತ್ಕೋಬೇಕು. ಇದು ಮತ್ಸ್ಯಾಸನ ನೋಡಿ. ಈ ರೀತಿ ಮಾಡಿದಾಗ ಇದು ಮತ್ಸ್ಯಾಸನ ಆಗ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಆಸನವನ್ನು ಮಾಡೋಣ. ಮತ್ತು ಪುನಃ ಕಾಲುಗಳನ್ನು ಬಿಡಿಸಿ ಹಿಂದೆ ರಿಲ್ಯಾಕ್ಸ್. ಮೊದಲಿಗೆ ಕೂತ್ಕೋಬೇಕು. ಸ್ಥಿತಿ ವಜ್ರಾಸನ. ಓಕೆ, ಈ ರೀತಿ ಸಪೋರ್ಟಿಂದ ಹಿಂದಕ್ಕೆ ಬೆಂಡ್ ಆಗ್ತಾ ಎರಡು ತೊಡೆಗಳ ಮೇಲೆ ಕೈಗಳನ್ನು ಇಡ್ತಾ ಸ್ಟೇ ಆಗಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕೈಗಳ ಸಹಾಯದಿಂದ ಮೇಲೆ ಕೆಳಗೆ ರಿಲ್ಯಾಕ್ಸ್. ಲೆಫ್ಟ್ ಲೆಗ್ ರಿಲ್ಯಾಕ್ಸ್, ರೈಟ್ ಲೆಗ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ರೀತಿ ಸೂಕ್ತ ವಜ್ರಾಸನ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎರಡೂ ಕಾಲುಗಳನ್ನು ಮಡಚಿ ವಜ್ರಾಸನದಲ್ಲಿ ಕುಳಿತು ನಮ್ಮ ಹೊಟ್ಟೆಯನ್ನು ಎರಡೂ ಕೈಗಳನ್ನು ಹೀಗಿಡಿದು ಹೀಗೆ ಮಾಡುವಂಥ ಆಸನ ಇದು. ಈ ಕೈಗಳನ್ನು ಈ ರೀತಿ ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೋಬೇಕು. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಓಕೆ, ಇದು ನೆಕ್ಸ್ಟ್ ಬಂದುಬಿಟ್ಟು ರಿಲ್ಯಾಕ್ಸ್. ಇದರಿಂದ ನಮ್ಮ ಜೀರ್ಣಕ್ರಿಯೆ ಸುಲಭವಾಗ್ತದೆ. ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಹೋಗ್ತದೆ. ಓಕೆ, ನೆಕ್ಸ್ಟು ಪಶ್ಚಿಮೋತ್ತಾಸನ ಹೇಗೆ? ಮೊದಲಿಗೆ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಓಕೆ, ಎರಡು ಕೈಗಳನ್ನು ಮೇಲಕ್ಕೆತ್ತಾ ಈ ರೀತಿ ಉಸಿರನ್ನು ಒಳಕ್ಕೆ ಎಳ್ಕೊಂಡು ನಿಧಾನವಾಗಿ ನಮ್ಮ ಬೆನ್ನಿನಿಂದ ಬಾಗಬಾರ್ದು, ಸೊಂಟದಿಂದ ಮುಂದಕ್ಕೆ ಬಾಗಿ ಕೈಗಳನ್ನು ಹಿಡಿದು ಸೊಂಟದಿಂದ ಮುಂದಕ್ಕೆ ಬಾಗಿ ಬೆನ್ನಿಂದ ಬಾಗಬಾರ್ದು, ಸೊಂಟದಿಂದ ಮುಂದಕ್ಕೆ ಬಾಗಿ ಈ ರೀತಿ ನಮ್ಮ ಹಣೆ ಮೊಣಕಾಲಿಗೆ ತೆಗೆಯಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಮೇಲಕ್ಕೆ ಬರ್ತಾ ಕೈಗಳು ರಿಲ್ಯಾಕ್ಸ್. ವಕ್ರಾಸನ ಹೇಗಂದರೆ ಸ್ಥಿತಿ ಬಲಗಾಲನ್ನು ಮಡಚಿ ಎಡ ಮೊಣಕಾಲಿನ ಬಳಿ ಇಡಬೇಕು. ಆನಂತರ ಬಲಗೈಯನ್ನು ಹಿಂದಕ್ಕಿಟ್ಟು ಸಪೋರ್ಟಿಗೆ ಇಟ್ಕೋಬೇಕು. ಬಲಗೈಯನ್ನು ಎಡಗೈಯನ್ನು ಎಡಗಾಲಿನ ಬಳಿ ಈ ರೀತಿ ಇಡಬೇಕು. ನಮ್ಮ ಹೊಟ್ಟೆಯನ್ನು ಬಲಗಡೆಗೆ ಟ್ವಿಸ್ಟ್ ಮಾಡಬೇಕು. ಓಕೆ, 1. ಮತ್ತು ನಾವು ನಮ್ಮ ಬಲಭುಜದ ಕಡೆಗೆ ಹಿಂದಕ್ಕೆ ನೋಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ನಿಧಾನವಾಗಿ ರಿಲ್ಯಾಕ್ಸ್.
ಕೈಗಳು ರಿಲ್ಯಾಕ್ಸ್, ಕಾಲುಗಳು ರಿಲ್ಯಾಕ್ಸ್. ಓಕೆ, ಈಗ ಇದರ ಆಪೋಸಿಟ್ ಆಸನ ಸ್ಥಿತಿ. ಲೆಫ್ಟ್ ಲೆಗ್ಗನ್ನು ಫೋಲ್ಡ್ ಮಾಡಿ, ಈಗ ಎಡಗೈಯನ್ನು ಮುಂದಕ್ಕೆ ಇಟ್ಟು ಸಪೋರ್ಟಿಗಿಟ್ಟು ಹೊಟ್ಟೆಯನ್ನು ಎಡಬದಿಗೆ ಟ್ವಿಸ್ಟ್ ಮಾಡ್ತಾ ಬಲಗೈಯನ್ನು ಎಡಪಾದದ ಬಳಿ ಇಡಬೇಕು. 1 ಮತ್ತು ಎಡಗಡೆ ನೋಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಬಲಗೈ ರಿಲ್ಯಾಕ್ಸ್, ಎಡಗೈ ಕೂಡ ರಿಲ್ಯಾಕ್ಸ್ ಸ್ಥಿತಿ, ಕಾಲುಗಳು ಕೂಡ ರಿಲ್ಯಾಕ್ಸ್. ಇದಾದ ಮೇಲೆ ಅರ್ಧ ಮತ್ಸ್ಯೇಂದ್ರಾಸನ. ಓಕೆ, ಈಗ ಅರ್ಧ ಮತ್ಸ್ಯೇಂದ್ರಾಸನ ಹೇಗೆ ಮಾಡೋದಂದರೆ ಸ್ಥಿತಿಯಲ್ಲಿರಬೇಕು. ಓಕೆ, ಕಾಲುಗಳನ್ನು ಒಳಗಡೆಯಿಂದ ಫೋಲ್ಡ್ ಮಾಡಬೇಕು. ಈ ರೀತಿ ಎಡಗಾಲನ್ನು ಬಲಗಾಲಿನ ಕೆಳಗಿಂದ ಫೋಲ್ಡ್ ಮಾಡಿ ಬಲಗಾಲನ್ನು ಎಡ ಮೊಣಕಾಲಿನ ಈ ಕಡೆ ತಂದಿಡಬೇಕು. ಓಕೆ, ಈಗ ಎಡಗೈಯನ್ನು ಬಲಪಾದದ ಮುಂದೆ ಇಡಬೇಕು ಮತ್ತು ಬಲಗೈಯನ್ನು ಹಿಂದಕ್ಕೆ ಬೆನ್ನ ಹಿಂದೆ ಜೋಡಿಸಿ ಹಿಂದೆ ನೋಡಬೇಕು. ಅರ್ಧ ಮತ್ಸ್ಯೇಂದ್ರಾಸನ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ಲೆಫ್ಟ್ ಹ್ಯಾಂಡ್ ರಿಲ್ಯಾಕ್ಸ್, ರೈಟ್ ಹ್ಯಾಂಡ್ ರಿಲ್ಯಾಕ್ಸ್. ಓಕೆ, ಲೆಫ್ಟ್ ಲೆಗ್ ರಿಲ್ಯಾಕ್ಸ್, ರೈಟ್ ಲೆಗ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ಇದು ಅರ್ಧ ಮತ್ಸ್ಯೇಂದ್ರಾಸನ. ಓಕೆ, ನೆಕ್ಸ್ಟ್ ಗೋಮುಖಾಸನ. ಗೋಮುಖಾಸನ ಹೇಗೆ ಮಾಡೋದು ಅಂದರೆ ನೋಡಿ, ಸ್ಥಿತಿ ಎರಡು ಕಾಲುಗಳನ್ನು, ಒಂದು ಕಾಲನ್ನು ಫೋಲ್ಡ್ ಮಾಡಿ ಇನ್ನೊಂದು ಕಾಲನ್ನು ಬಲಗಾಲನ್ನು ಎಡಗಾಲಿನ ಈ ರೀತಿ ಎಡಗಾಲಿನ ಕೆಳಗಡೆ ನಿಲ್ಲಿಸಬೇಕು. ಆನಂತರ ಬಲಗಾಲಿನ ಮೇಲೆ ಎಡಗಾಲನ್ನು ಫೋಲ್ಡ್ ಮಾಡಬೇಕು. ಈಗ ಯಾವ ಕಾಲು ಮೇಲ್ಗಡೆ ಇದೆಯೋ ಆ ಕೈಗಳನ್ನು ಮೇಲಿನಿಂದ ಹಿಂದಕ್ಕೆ ತೆಗೆದುಕೊಳ್ಬೇಕು. ಬಲಗೈಯನ್ನು ಕೆಳಗಿನಿಂದ ಹಿಂದಕ್ಕೆ ಬೆರಳಿನಿಂದ ಈ ರೀತಿ ಲಾಕ್ ಮಾಡಬೇಕು. ಮುಂದಕ್ಕೆ ನೋಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ಈ ರೀತಿ ಬೆರಳಿನಿಂದ ಜೋಡಿಸಿರಬೇಕು, ಕೈಗಳನ್ನು ಹಿಡ್ಕೊಂಡಿರಬೇಕು. ಈಗ ನಿಧಾನವಾಗಿ ಕೈಗಳು ರಿಲ್ಯಾಕ್ಸ್, ಎಡಗಾಲು ರಿಲ್ಯಾಕ್ಸ್, ಬಲಗಾಲು ರಿಲ್ಯಾಕ್ಸ್. ಈಗ ಇನ್ನೊಂದು ಬದಿ ಬಲಗಾಲನ್ನು ಫೋಲ್ಡ್ ಮಾಡಿ ಎಡಗಾಲನ್ನು ಒಳಗಡೆ ತೋರಿಸ್ತಾ, ಓಕೆ, ಈ ರೀತಿ ಎಡಗಾಲಿನ ಮೇಲೆ ಬಲಗಾಲನ್ನು ಫೋಲ್ಡ್ ಮಾಡಿ ಇಡಬೇಕು. ಓಕೆ, ಈಗ ಬಲಗೈಯನ್ನು, ಈಗ ಬಲಗಾಲ ಮೇಲಿದೆ, ಬಲಗೈಯನ್ನು ಮೇಲೆ ತಗೋಬೇಕು ಎಡಗೈಯಿಂದ. ಓಕೆ, ಈಗ ಇಟ್ಕೋಬೇಕು, ಮುಂದಕ್ಕೆ ನೋಡಬೇಕು. 1 2 3 4 ಮೇಲಕ್ಕೆ ನೋಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್, ಕಾಲುಗಳು ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ, ಈಗ ಮಂಡಿಯ ಮೇಲೆ ನಿಂತು ಮಾಡುವ ಆಸನಗಳು. ಮೊದಲಿಗೆ ಅರ್ಧ ಚಂದ್ರಾಸನ ಮಾಡೋಣ. ವಜ್ರಾಸನದ ಮೇಲೆ ಕುಳಿತುಕೊಳ್ಳಿ. ವಜ್ರಾಸನ.
ಮಂಡಿಯ ಮೇಲೆ ನಿಂತ್ಕೊಳ್ಳಿ. ಎರಡು ಕೈಗಳನ್ನು ಕಟ್ಟಬೇಕು. ಕಟ್ಟಿ ಎರಡು ಈ ಪಾದಗಳ ಮಧ್ಯೆ ಗ್ಯಾಪ್ ಇರಬೇಕು. ಈ ರೀತಿ ಹಿಂದಕ್ಕೆ ಎಕ್ಸಿಟ್ ಮಾಡ್ತಾ ಸಾಗಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಇಷ್ಟನ್ನು ರಾಕ್ತಾ ನೆಲಕ್ಕೆ ಬನ್ನಿ. ರಿಲ್ಯಾಕ್ಸ್. ಈಗ ಲೆಫ್ಟ್ ಲೆಗ್ ರಿಲ್ಯಾಕ್ಸ್, ರೈಟ್ ಲೆಗ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಉಷ್ಟ್ರಾಸನ ಮಾಡೋಣ. ಮೊದಲಿಗೆ ಸ್ಥಿತಿ, ಕಾಲುಗಳನ್ನು ಮಡಚಿ ವಜ್ರಾಸನಕ್ಕೆ ಬರೋಣ. ಬಲಗಾಲು ಮಡಚಬೇಕು, ಎಡಗಾಲು ಮಡಚಬೇಕು. ನಿಂತು ಎರಡು ಕಾಲುಗಳ ಮೊಣಕಾಲುಗಳ ಮಧ್ಯೆ ಗ್ಯಾಪ್, ಎಡಗಾಲುಗಳ ಮಧ್ಯೆ ಗ್ಯಾಪ್. ಈಗ ನಿಧಾನವಾಗಿ ನಾವು ಬೆಂಡಾಗ್ತಾ ಹಿಂದಕ್ಕೆ ಬೆಂಡಾಗ್ತಾ ಬಲಗೈಯಿಂದ ಬಲಗಾಲನ್ನು ಬಲಪಾದ ಇಟ್ಕೋಬೇಕು. ಎಡಗೈಯಿಂದ ಎಡಪಾದವನ್ನು ಇಟ್ಕೊಂಡು ಈ ರೀತಿ 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಮುಂದಕ್ಕೆ ಬಾಗುತ್ತಾ ಕೈಗಳು ರಿಲ್ಯಾಕ್ಸ್, ಬಾಡಿ ರಿಲ್ಯಾಕ್ಸ್. ಮಂಡಿಯ ಮೇಲೆ ಕೂತ್ಕೊಂಡು ಮಂಡಿಗಳನ್ನು ಜೋಡಿಸುತ್ತಾ ಪಾದಗಳನ್ನು ಕೂಡ ಜೋಡಿಸುತ್ತಾ ಪುನಃ ವಜ್ರಾಸನ ಸ್ಥಿತಿಗೆ ಬಂದು ಇನ್ಹೇಲ್ ಮಾಡ್ತಾ ಎಡಗಾಲು ರಿಲ್ಯಾಕ್ಸ್, ರೈಟ್ ಲೆಗ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ, ಲಾಸ್ಟಲ್ಲಿ ಶೀರ್ಷಾಸನ ಮಾಡೋಣ. ಓಕೆ, ವಜ್ರಾಸನದಲ್ಲಿ ಕುಳಿತು ಆಸನದ ರೀತಿಯಲ್ಲಿ ಮೊದಲಿಗೆ ಕೈಗಳ ಸಪೋರ್ಟ್ ತಗೊಳ್ತಾ ಈ ರೀತಿ ಬೆಂಡಾಗಿ ಈ ರೀತಿ ತಲೆಯಿಂದ ಊರಿ ಪಾದಗಳ ಮೂಲಕ ಸಪೋರ್ಟ್ ಮಾಡ್ಕೊಳ್ತಾ. ಓಕೆ, ವಾವ್, ಸೂಪರ್. ನಮ್ಮ ಕೈಗಳು, ತಲೆ, ಎಲ್ಬೋಗಳು ಇವುಗಳ ಮೇಲೆ ನಾವು ಬ್ಯಾಲೆನ್ಸ್ ಮಾತ್ರ ನೆಲಕ್ಕೆ ಹೋಗಬೇಕು. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್ ಮತ್ತು ಪುನಃ ಮೊದಲ ಸ್ಥಿತಿಗೆ ಬರಬೇಕು. ಓಕೆ ಓಕೆ, ಮೊಣಕಾಲುಗಳನ್ನು ಊರಿ ವಜ್ರಾಸನದ ಶಶಂಕಾಸನ ಸ್ಥಿತಿಗೆ ಬರಬೇಕು. ರಿಲ್ಯಾಕ್ಸ್. ಓಕೆ ಸ್ನೇಹಿತರೆ, ಇವತ್ತಿನ ಯೋಗ ಪ್ರಾಕ್ಟೀಸನ್ನು ಇಲ್ಲಿಗೆ ಮುಗಿಸೋಣ. ಮಂತ್ರ ಹೇಳ್ತಾ ನಮಸ್ಕಾರ ಮುದ್ರಾ ಕಣ್ಮುಚ್ಚಿ. ಓಂ असतो मां सत्गमयां तमसो मां ज्योतिर्गमयां मृत्योर्माम् अमृतं गमयां. ॐ शान्ति शान्ति शान्तिः. ॐ सहना भवतु, सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु
मा कश्चित् दुःखभागवे ॐ शान्तिः ॐ शान्तिः ವೀಕ್ಷಕರೇ, ಸೂಪರಾಗಿ ಮಳೆ ಬರ್ತಾ ಇದೆ. ನಮ್ಮ ರೈತರಿಗೆಲ್ಲ ಚೆನ್ನಾಗಾಯ್ತು. ಈಗ ಅಂದರೆ ಈ ಬಾರಿ ಮಳೆ ಮಾನ್ಸೂನ್ ಮಳೆ ಬಂದಿರಲಿಲ್ಲ, ಮುಂಗಾರು ಮಳೆ ಬಂದಿರಲಿಲ್ಲ. ಈಗ ಲೇಟಾಗಿ ಬಂತು ನೋಡಿ. ಗದ್ದೆ ಎಲ್ಲ ನೀರಾಗಿದೆ, ಹಳ್ಳ ಎಲ್ಲ ತುಂಬಿಕೊಳ್ತಿದೆ. ಓಕೆ, ಗದ್ದೆಲೆಲ್ಲ ನೀರಾಗಿದೆ. ರೈತರು ಬಿರುಸಿನಿಂದ ತಮ್ಮ ಕಾರ್ಯವನ್ನು ಮಾಡ್ತಿದ್ದಾರೆ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಚೆನ್ನಾಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಯಾರು ನನ್ನ ವೀಡಿಯೋವನ್ನು ಇನ್ನೂವರೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡುವ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚಿನ ಉತ್ತಮ ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗ್ತದೆ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ, ನಾವೆಲ್ಲರೂ ಗೆಲ್ಲೋಣ. ನಮಸ್ತೆ.